ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಮೊಳಕೆ ಹುರುಳಿಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಕಡಿಮೆ ಮಸಾಲೆಯನ್ನು ಉಪಯೋಗಿಸಿ ತುಂಬ ರುಚಿಕರವಾಗಿ ಹೇಗೆ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ತೆಂಗಿನಕಾಯಿ, ಸಾಂಬಾರು ಪುಡಿ ಮತ್ತು ಕಲ್ಲರ್ಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ, ಜೊತೆಗೆ ನಾನು ಸ್ವಲ್ಪ ತರಕಾರಿಗಳನ್ನು ತೊಗೊಂಡಿದ್ದೀನಿ. ಮೊಳಕೆ ಹುರುಳಿಕಾಳು ಜೊತೆಗೆ ಆಲೂಗೆಡ್ಡೆ, ಬದನೆಕಾಯಿ, ಟೊಮೆಟೊ, ಇಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀನಿ. ಈ ಮೊಳಕೆ ಹುರುಳಿಕಾಳು ಕಟ್ಟೋದು ತುಂಬ ಸರಳ. ಇದನ್ನು ಯಾವ ರೀತಿ ಕಟ್ತೀನಿ ಅಂದರೆ, ಒಣಗಿರೋ ಕಾಳನ್ನ ನಾವು 24 ಗಂಟೆ 24 ಅವರ್ಸ್ ನೀರಿನಲ್ಲಿ ನಾವು ನೆನೆಸಿಡಬೇಕು. ಒಂದು ರಾತ್ರಿ ನೆನೆಸಿಕ್ಕಿದ್ರೆ ಓವರ್ ನೈಟ್ ಸಾಕಾಗಲ್ಲ. 1 ಡೇ 1 ನೈಟು ನೆನೆಸಿಡಬೇಕು. ನೆನೆಸಿಟ್ಟ ಮೇಲೆ 24 ಅವರ್ಸ್ ಆದಮೇಲೆ ಈ ಕಾಳನ್ನು ನೀರಿಂದ ಬೇರ್ಪಡಿಸಿ ಒಂದು ಕಾಟನ್ ಬಟ್ಟೆ ಮೇಲೆ ಹರಡಬೇಕು. ಹರಡಿದ ಮೇಲೆ ನೀರೆಲ್ಲ ಡ್ರೈ ಆಗುತ್ತೆ. ಆಮೇಲಿಂದ ಈ ಥರ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ಬಿಗ್ಗಿಯ ಕ್ಯಾಪ್ ಹಾಕಿಟ್ರೆ ಸಾಕು. ನಾವು ಯಾವ ಬಟ್ಟೆ ಅದ್ರ ಮೇಲೆ ಭಾರ ಇಡೋದು ಏನೂ ಬೇಕಾಗಿಲ್ಲ. ಆದರೆ ಏನಂದರೆ ಆ ಕಾಳಲ್ಲಿ ತೇವಾಂಶ ಇರಬಾರ್ದು. ಎಲ್ಲ ಡ್ರೈ ಆಗಿದ್ರೆ ಮಾತ್ರ ಈ ಕಾಳು 1 ವಾರ ಇಟ್ಟರೂ ಸ್ಮೆಲ್ ಬರಲ್ಲ. ತೇವಾಂಶ ಇದ್ದರೆ ಮೊಳಕೆನೂ ಚೆನ್ನಾಗಿ ಬರಲ್ಲ, ಕಾಳುಗಳು ಅಂಟಂಟಾಗುತ್ತೆ. ನೋಡಿ ಎಷ್ಟು ಹೂವಿನ ಥರ ಇದೆ. ಒಂದು ಕಾಳು ಅಂಟಿಲ್ಲ, ಸ್ಮೆಲ್ ಇಲ್ಲ. ಈ ಥರ 1 ಡೇ ಇಟ್ಟರೆ ಸಾಕಾಗುತ್ತೆ, 2 ಡೇಸು ಬೇಕಾಗಿಲ್ಲ. ಈ ರೀತಿಯಾಗಿ ಮೊಳಕೆಯನ್ನು ಕಟ್ಟಿ ಇಟ್ಕೊಳ್ಳಿ. ಇಷ್ಟು ಸಾಮಗ್ರಿಗಳ ಜೊತೆಗೆ 2 ಇಂಚು ಚಕ್ಕೆ, 4 ಲವಂಗಗಳನ್ನ ತೊಗೊಂಡಿದ್ದೀನಿ. ಜೊತೆಗೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು. ಈಗ ಈ ಒಂದು ಮೊಳಕೆ ಸಾರು ಮಾಡಬೇಕು ಅಂದರೆ ಮೊದಲಿಗೆ ನಾವು ಒಂದು ಮಸಾಲ ರೆಡಿ ಮಾಡ್ಕೊಳ್ಬೇಕು. ಆ ಮಸಾಲ ಬರೀ ಹಸಿಯಾಗಿ ಹಾಕ್ಬಾರ್ದು. ಇದನ್ನೆಲ್ಲ ಇಲ್ಲಿ ತೊಗೊಂಡಿರೋಂಥ ಪದಾರ್ಥಗಳನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲಿಂದ ನಾವು ಮಸಾಲವನ್ನು ರುಬ್ಬಿ ಸಾಂಬಾರನ್ನ ಕೂಡಿಸೋಣ. ಈಗ ಬನ್ನಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಬಾಣಲೆಯನ್ನು ಇಟ್ಟಿದ್ದೀನಿ. ಅದಕ್ಕೆ ಫ್ರೈ ಮಾಡ್ಕೊಳ್ಳೋಕ್ಕೆ 2 ಸ್ಪೂನು ಅಥವಾ 3 ಸ್ಪೂನ್ ಎಣ್ಣೆ ಸಾಕಾಗುತ್ತೆ. 2-3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ಮೇಲೆ ಒಂದೊಂದೇ ಪದಾರ್ಥಗಳನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ತೊಗೊಂಡಿರೋಂಥ ಈರುಳ್ಳಿಯನ್ನು ಪೂರ್ತಿಯಾಗಿ ಹಾಕಲ್ಲ, ಇದರಲ್ಲೇ ಸ್ವಲ್ಪ ಒಗ್ಗರಣೆಗೂ ನಿಲ್ಲಿಸಿರ್ತೀನಿ. ಅರ್ಧ ಈರುಳ್ಳಿಯನ್ನು ಫ್ರೈ ಮಾಡೋಕ್ಕೆ ಹಾಕೋಣ. ಇನ್ನು ಉಳಿದಿರೋ ಅರ್ಧ ಈರುಳ್ಳಿಯನ್ನು ನಾನು ಸಾಂಬಾರು ಒಗ್ಗರಣೆಗೆ ಇಟ್ಕೊತೀನಿ. ನೋಡಿ, ಸ್ಟವ್ ಮೇಲೆ ಇಟ್ಟಿರೋಂಥ ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ಅರ್ಧ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಮಸಾಲೆಗೆ ಇಷ್ಟು ಈರುಳ್ಳಿ ಸಾಕಾಗುತ್ತೆ. ಇದೇ ಟೈಮಲ್ಲಿ ಈರುಳ್ಳಿ ಜೊತೆಗೆ ನಾವು ತೊಗೊಂಡಿರೋಂಥ ಬ್ಯಾಡಗಿ ಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಂಪೂರ್ಣವಾಗಿ ಸೇರಿಸ್ಕೊಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷಕ್ಕೆ ಇದೆಲ್ಲ ಕೆಂಪಗಾಗುತ್ತೆ. ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ಇಷ್ಟು ಹೊಂಬಣ್ಣ ಬಂದರೆ ಸಾಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದೇ ಬಾಣಲಿಗೆ ಅರ್ಧ ಟೊಮೊಟೊ ಸಹ ಸೇರಿಸ್ಕೊತೀನಿ. ಇನ್ನು ಉಳಿದಿರೋ ಅರ್ಧ ಟೊಮೊಟೊ ಒಗ್ಗರಣೆಗೆ ಹಾಕೊಳ್ಳೋಣ. ಯಾಕೆಂದರೆ ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡಿ ಹಾಕಿದ್ರೆ ಈ ಮಸಾಲ ಸಾಂಬಾರು ರುಚಿ ಹೆಚ್ಚಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದನ್ನು ಫ್ರೈ ಮಾಡೇ ಹಾಕೋಣ. ಇದನ್ನು ಜಸ್ಟ್ 1-2 ನಿಮಿಷ ಫ್ರೈ ಮಾಡಿದ್ರೆ ಟೊಮೊಟೊ ಹಸಿ ವಾಸನೆ ಹೋದರೆ ಸಾಕು. ನೋಡಿ, ಈಗ ಟೊಮೊಟೊನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಫ್ರೈ ಆದಾಗ ತನ್ನ ಹಸಿ ವಾಸನೆ ಎಲ್ಲ ಕಳ್ಕೊಳ್ಳುತ್ತೆ. ಈ ಒಂದು ಟೈಮಲ್ಲಿ ನಾವು ಸ್ಟವನ್ನು ಆಫ್ ಮಾಡಿಬಿಟ್ಟು ನಾವು ತೊಗೊಂಡಿರೋಂಥ ಸಾಂಬಾರು ಪುಡಿಯನ್ನು ಈಗ ಸೇರಿಸೋಣ. ಜೊತೆಗೆ ನಾನು 3 ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ. ಅರ್ಧ ಕೆಜಿಯಷ್ಟು ಹುರುಳಿಕಾಳಿದೆ, ಅದಕ್ಕೆ ಇಷ್ಟು ಪದಾರ್ಥವನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಹಸಿ ಕಾಯಿ ತುರಿ ಸಹ ಸ್ಟವ್ ಆಫ್ ಮಾಡಿದ ಮೇಲೆ ಹಾಕ್ರಿ, ಏನೂ ತೊಂದರೆ ಇಲ್ಲ. ಜೊತೆಗೆ ನೀವು ಹೆಚ್ಚು ಹುಣಸೆಹಣ್ಣು ತಿನ್ನೋರಾದರೆ ಹುಳಿಯನ್ನು ಸ್ವಲ್ಪ ಹೆಚ್ಚು ಹಾಕ್ರಿ. ಇಲ್ಲಾಂದರೆ ಟೊಮೊಟೊ ಹಾಕಿರೋದ್ರಿಂದ ಹುಣಸೆಹಣ್ಣು ಸ್ವಲ್ಪ ಸೇರಿಸೋದು ಸಾಕಾಗುತ್ತೆ. ಅರ್ಧ ನಿಂಬೆ ಹೋಳಷ್ಟು ಹುಣಸೆಹಣ್ಣು ಹಾಕಿದ್ರೆ ಸಾಕು. ಈಗ ಈ ಮಸಾಲ ಸ್ವಲ್ಪ ಆರ್ಕೊಂಡ್ಮೇಲೆ ಇದನ್ನೆಲ್ಲ ರುಬ್ಕೊಂಡು ಬರೋಣ. ಚಕ್ಕೆ ಲವಂಗನ ನಾವು ಡೈರೆಕ್ಟಾಗಿ ಜಾರ್ ಒಳಗಡೆ ಹಾಕ್ಕೊಳ್ಬೋದು. ಈ ಬಿಸಿಲೇ ಹಾಕೋದೇನು ಬೇಡ. ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರ್ತೀನಿ. ಆಮೇಲೆ ಇದು ಒಗ್ಗರಣೆ ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ. ನೋಡಿ, ಸ್ವಲ್ಪ ಮಸಾಲ ಹಾರ್ಕೊಳ್ಳೋಷ್ಟರಲ್ಲಿ ನಾನು ಇದಕ್ಕೆ ಸಾಂಬಾರಿಗೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಈಗ ಒಗ್ಗರಣೆಗೆ ನಮಗೆ ಎಷ್ಟು ಎಣ್ಣೆ ಬೇಕೋ 3 ಸ್ಪೂನ್ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ.
ಈ ಎಣ್ಣೆ ಕಾಯ್ದ ಮೇಲೆ ಇದಕ್ಕೆ ಸಾಸಿವೆ, ಕರಿಬೇವು ಎಲ್ಲವನ್ನು ಒಂದಾದ್ಮೇಲೆ ಒಂದು ಸೇರಿಸೋಣ. ನೋಡಿ, ಎಣ್ಣೆ ಕಾಯ್ದಿದೆ. ಈಗ ಸಾಸಿವೆ ಸೇರಿಸ್ತಾ ಇದ್ದೀನಿ. ಈ ಸಾಸಿವೆ ಸಿಡಿದಿದ್ದಾದ್ಮೇಲೆ ಇದಕ್ಕೆ ಕರಿಬೇವು ಮತ್ತು ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ಸಾಸಿವೆ ಸಿಡಿದಾಗಿದೆ. ಈಗ ಕರಿಬೇವು ಮತ್ತು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಈರುಳ್ಳಿ ಎಲ್ಲ ಮಗ್ಗಿದೆ. ಈರುಳ್ಳಿ ಸ್ವಲ್ಪ ಹಿಂಗೆ ಅರ್ಧ ಬಾಡಿದ ಮೇಲೆ ತೊಗೊಂಡಿರೋಂಥ ಇನ್ನು ಉಳಿದಿರೋ ಅಂಥ ಅರ್ಧ ಟೊಮೊಟೊನ ನಾವೀಗ ಒಗ್ಗರಣೆ ಸೇರಿಸ್ಕೊಳ್ಳೋಣ. ಆ ಟೊಮೊಟೊ ಸಹ 1 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಟೊಮೊಟೊ ಈಗ ಫ್ರೈ ಆಗಿದೆ. 1 ನಿಮಿಷ ಫ್ರೈ ಆದರೆ ಸಾಕು, ಹಸಿ ವಾಸನೆ ಕಡಿಮೆ ಆಗುತ್ತೆ. ಈಗ ನಾನು ತೊಗೊಂಡಿರೋಂಥ ಆಲೂಗಡ್ಡೆ ಮತ್ತು ಬದನೆಕಾಯಿನೂ ಸಹ ಈ ಒಗ್ಗರಣೆ ಒಳಗಡೆಗೆ ಸೇರಿಸ್ಬೇಕು. ನೋಡಿ, ಆಲೂಗಡ್ಡೆ ಮತ್ತು ಬದನೆಕಾಯಿನೂ ಸಹ ಇದರಲ್ಲಿ ಹಾಕ್ತಾಯಿದ್ದೀನಿ. ಇದೆರಡು ಸೇರಿಸಿದ್ಮೇಲೆ ಇದಕ್ಕೆ ಒಳ್ಳೆಯದನ್ನು ಮಿಕ್ಸ್ ಕೊಡೋಣ. ಆ ನಂತರ ಏನು ಮಾಡಬೇಕಪ್ಪ ಅಂದರೆ, ಈ ಟೈಮಲ್ಲೇ ನಾವು ತೊಗೊಂಡಿರೋಂಥ ಮೊಳಕೆ ಕಾಳು ಸಹ ಈ ಕುಕ್ಕರಲ್ಲೇ ಹಾಕಿ ಸ್ವಲ್ಪ ಒಗ್ಗರಣೆಯಲ್ಲಿ ನೋಡಿ ತಳಭಾಗದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿಯಾಗಿ ಎಷ್ಟು ದೊಡ್ಡ ದೊಡ್ಡ ಮೊಳಕೆ ಬಂದಿದೆ. ಇದನ್ನು ಈ ಟೈಮಲ್ಲಿ ಹಾಕಿ ಒಗ್ಗರಣೆಯಲ್ಲಿ 1 ನಿಮಿಷ ಮಗ್ಗಿಸೋಣ. ಯಾಕೆಂದರೆ ಹಸಿ ಕಾಳು ಸ್ವಲ್ಪ ಹಸಿ ವಾಸನೆ ಇರುತ್ತೆ. ಆ ವಾಸನೆ ಎಲ್ಲ ಹೋಗಲಿ. 1 ನಿಮಿಷ ಮಗ್ಗಿದ ಮೇಲೆ ಮತ್ತೆ ನಾವು ರುಬ್ಬಿರೋಂಥ ಖಾರನ ಸೇರಿಸೋಣ. ನೋಡ್ತಾ ಇದ್ದೀರಲ್ಲ, ತರಕಾರಿ ಮತ್ತು ಹುರುಳಿಕಾಳು ಎರಡು ಚೆನ್ನಾಗಿ ಮಿಕ್ಸ್ ಆಗಿದೆ, ಸ್ವಲ್ಪ ಫ್ರೈ ಆಗಿದೆ. ಈಗ ನಾವೇನು ಮಾಡೋಣ ಅಂದರೆ, ರುಬ್ಬಿಟ್ಕೊಂಡಿರೋಂಥ ಮಸಾಲನ ನಾವು ಇದರಲ್ಲಿ ಸೇರಿಸೋಣ. ನಾವು ಮಸಾಲವನ್ನು ತುಂಬ ನುಣ್ಣದಾಗಿ ಗ್ರೈಂಡ್ ಮಾಡಬೇಕು. ಯಾವುದೇ ಸಾಂಬಾರು ರುಚಿ ಬರಬೇಕು ಅಂದರೆ ನಾವು ರುಬ್ಬುವಂಥ ಖಾರ ತುಂಬ ನುಣ್ಣಗಿರಬೇಕು. ನೋಡಿ ಎಷ್ಟು ನುಣ್ಣಗಿದೆ. ಈ ಖಾರವನ್ನು ಇವಾಗ ಸೇರಿಸಿ ನಮಗೆ ಎಷ್ಟು ಪ್ರಮಾಣದಲ್ಲಿ ಈ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಜಾರೆಲ್ಲ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ತೊಗೊಂಡಿರೋಂಥ ಮಸಾಲೆ ಎಲ್ಲ ಇದರಲ್ಲಿ ಸೇರಿಸಿದ್ದೀನಿ. ಜಾರ್ ತೊಳೆದ್ಬಿಟ್ಟು ನೀರು ಹಾಕಿದ್ದೀನಿ. ಈಗ ನೋಡಿ, ತುಂಬ ಗಟ್ಟಿಗಿದೆ. ಏಕೆಂದರೆ ಸ್ವಲ್ಪ ತೆಳುವಾಗೇ ಇರಬೇಕು. ಹುರುಳಿಕಾಳು ಬೇಯೋದಕ್ಕೂ ನೀರು ಬೇಕಲ್ವಾ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನಾವು ನೀರು ಹಾಕಿ ತೆಳುವಾಗಿ ಸಾಂಬಾರು ಕೊಡಿಸಿದ್ರೆ ಬೆಂದ ಮೇಲೆ ನಮಗೆ ಕರೆಕ್ಟಾಗಿ ಹದ ಬರುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ರಿ, ಯಾಕೆಂದರೆ ನಾವು 3 ರಿಂದ 4 ವಿಸಿಲ್ ತೊಗೊಳೋದ್ರಿಂದ ಬೇಯೋದಕ್ಕೂ ನೀರು ಬೇಕಾಗುತ್ತೆ. ನೋಡಿ, ಇಷ್ಟು ನೀರು ತೊಗೊಳ್ರಿ. ನೋಡ್ತಾ ಇದ್ದೀರಲ್ಲ, ಈ ಪ್ರಮಾಣದಲ್ಲಿ ಸಾರು ಗಟ್ಟಿಯಾಗಿ ಆಗುತ್ತೆ. ಈಗ ನಾವೇನು ಮಾಡೋದಪ್ಪ ಅಂದರೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಈಗಲೇ ಸೇರಿಸ್ಬಿಡ್ಬೇಕು. ಇಷ್ಟು ಉಪ್ಪಾದರೆ ಸಾಕಾಗುತ್ತೆ. ಈಗ ಮತ್ತೊಮ್ಮೆ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾವು ಇದನ್ನು 3 ರಿಂದ 4 ವಿಸಿಲೇ ತೊಗೊಳ್ಳಿ. ಯಾಕೆಂದರೆ ಈ ಕಾಳೆಲ್ಲ ಚೆನ್ನಾಗಿ ಬೇಯಬೇಕಲ್ವ. 4 ವಿಸಿಲ್ ತೊಗೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ. ನೋಡಿ, ಉಪ್ಪು ಸೇರಿಸಿ ಒಳ್ಳೆಯದನ್ನು ಮಿಕ್ಸ್ ಕೊಟ್ಟಿದ್ದೀನಿ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 4 ವಿಸಿಲ್ ತೊಗೊಳ್ಳೋಣ. ಆಗ ರೆಡಿಯಾಗಿರುತ್ತೆ ಸಾಂಬಾರು. ನೋಡ್ತಾ ಇದ್ದೀರಲ್ಲ, ಈಗ 4 ವಿಸಿಲ್ ಕೂಗಿದೆ, ಪ್ರೆಷರ್ ಔಟ್ ಆಗಿದೆ. ಈಗ ನಾವು ತೆಗಿಯೋಣ. ನೋಡಿ, ಈಗ ಎಲ್ಲ ಮಿಕ್ಸ್ ಮಾಡಿ ನೋಡಿ, ನೀಟಾಗಿ ಬೆಂದಿದೆ. ಜೊತೆಗೆ ಸಾಂಬಾರು ತೀರಾ ತೆಳುಗೂ ಆಗಿಲ್ಲ, ಗಟ್ಟಿಗೂ ಆಗಿಲ್ಲ, ಕರೆಕ್ಟಾಗಿದೆ. ನೋಡ್ತಾ ಇದ್ದೀರಲ್ಲ, ರುಚಿಯಾದ ಮೊಳಕೆ ಹುರುಳಿಕಾಳು ಸಾರು ರೆಡಿಯಾಗಿದೆ. ನಾನಿವಾಗ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತೀನಿ. ನೋಡಿ, ಕರೆಕ್ಟಾಗಿ ತರಕಾರಿ, ಹುರುಳಿಕಾಳು ಎಲ್ಲ ಒಂದೇ ಹದವಾಗಿ ಬೆಂದಿದೆ. ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ, ಕಾಳುಗಳೇ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲಿ ಮೊಳಕೆ ಕಟ್ಟಿರೋಂತೂ ತುಂಬ ಒಳ್ಳೆಯ ರೆಸಿಪಿ ಇದು. ಕಾಲು ನೋವಿಗೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯ ರೆಸಿಪಿ. ನೀವು ಸಹ ಈ ರೀತಿಯಾಗಿ ಮೊಳಕೆ ಕಟ್ಟೋದು ಕಷ್ಟ ಏನಿಲ್ಲ, 2 ದಿವಸದಲ್ಲೇ ಕಟ್ಬೋದು. ಕಟ್ಟಿ ಈ ರೀತಿಯ ರೆಸಿಪಿನ ಒಮ್ಮೆ ಮಾಡಿ ನೋಡಿ. ಮೊಳಕೆ ಹುರುಳಿಕಾಳು ಸಾಂಬಾರು ರೆಡಿಯಾಗಿದೆ. ಈ ಹುರುಳಿಕಾಳು ಜೊತೆಗೆ ಒಂದೊಂದು ತರಕಾರಿ ಸಹ ಹಾಕಿ ಮಾಡಿದ್ರೆ ಇದ್ರ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ. ಈ ಹುರುಳಿಕಾಳನ್ನ ಸಾಂಬಾರನ್ನ ಮುದ್ದೆ ಜೊತೆ, ಚಪಾತಿ ಜೊತೆ, ರೈಸ್ ಜೊತೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್.
ಹುರುಳಿಕಾಳೇ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲೂ ಸಹ ಯಾವುದೇ ಕಾಳುಗಳೇ ಆಗಲಿ ನಾವು ಮೊಳಕೆ ಕಟ್ಟಿ ಉಪಯೋಗಿಸೋದ್ರಿಂದ ಮತ್ತಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಹಾಗಾಗಿ ನಿಮಗೂ ಸಹ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತಂದರೆ, ನೀವು ನಾನು ಯಾವ ರೀತಿಯಾಗಿ ಮಾಡಿದ್ದೀನೋ ಸರಳ ವಿಧಾನದಲ್ಲಿ ತುಂಬ ರುಚಿಕರವಾಗಿ ಮಾಡೋದು ತೋರಿಸಿದ್ದೀನಿ. ನೀವು ಇದೇ ವಿಧಾನದಲ್ಲಿ ಮಾಡಿ ನೀವು ಎಲ್ಲ ಇಷ್ಟಪಡ್ತೀರಾ. ನಿಮಗೆ ಈ ಸಾಂಬಾರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.